ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ 2020 ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾರಿಗೆ ಮುಜರಾಯಿ ಸಚಿವರು, ಹಿರಿಯ ರಾಜಕಾರಣಿಗಳು ಆಗಿರ್ತಕ್ಕಂಥ ಶ್ರೀ ರಾಮಲಿಂಗಾರೆಡ್ಡಿ ಅವರು, ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು, ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಶ್ರೀ ದಿನೇಶ್ ಗುಂಡೂರಾವ್ ಅವರು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಬೆಂಗಳೂರಿನ ಪೊಲೀಸ್ ಆಯುಕ್ತರು ಆತ್ಮೀಯರಾದ ಶ್ರೀ ಸಿಮಂತ್ ಕುಮಾರ್ ಸಿಂಗ್ ಅವರೇ, ಸಾರಿಗೆ ಇಲಾಖೆಯ ಕಾರ್ಯದರ್ಶಿಗಳು ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ NV ಪ್ರಸಾದ್ ಅವರೇ, ಯೋಗೀಶ್ ಅವರೇ, ಕಾರ್ತಿಕ್ ರೆಡ್ಡಿ ಅವರೇ, ಶಶಿಧರ್ ಶೆಟ್ಟಿ ಅವರೇ, ಮಲ್ಲಿಕಾರ್ಜುನ್ ಅವರೇ, ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ನಮ್ಮೂರಿನ ಅಳಿಯ, ನಾನಿಲ್ಲೇ ಶ್ರೀಮತಿಯವರು ಬೆಂಗಳೂರಿನವರು ಅಂಥೇಳಿ ಅಂದಮೇಲೆ ನಮ್ಗೆ ಅಳಿಯ ಆಗ್ತಾರೆ, ಪ್ರೊಫೆಸರ್ ವೆಂಕಟೇಶ್ ಬಾಲಸುಬ್ರಹ್ಮಣ್ಯಂ ಅವರು, ಮೂರು ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳೇ, ಇಲ್ಲಿಗೆ ಆಹ್ವಾನದ ಮೇಲೆ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರೆ, ವಿಶೇಷವಾಗಿ ವಿದ್ಯಾರ್ಥಿನಿಯರೇ, ಮಾಧ್ಯಮದ ಸ್ನೇಹಿತರು, ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ನಮಗೆ ಗೊತ್ತಾ ನಿಮಗೆ ನಮ್ಮ ಜೀವನದ ಸುರಕ್ಷತೆ ಎಷ್ಟು ಪ್ರಾಮುಖ್ಯ ಅನ್ನೋದನ್ನು ಹೊರಗಡೆ ಆಕ್ಸಿಡೆಂಟ್ ಆಗಿ ನಿಲ್ಲಿಸಿರ್ತಕ್ಕಂಥ ಕೆಲವು ವೆಹಿಕಲ್ಸನ್ನು ನೋಡಿದ್ರೆ ಬಹುಶಃ ಅರ್ಥ ಆಗ್ತದೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಅಲ್ಲಿ ಒಂದಷ್ಟು ಆಕ್ಸಿಡೆಂಟ್ ಆಗಿರ್ತಕ್ಕಂಥ ಕಾರುಗಳು, ಮೋಟರ್ ಬೈಕ್ಗಳು ನಿಲ್ಲಿಸಿದ್ದಾರೆ. ಅದನ್ನು ನೋಡಿದಾಗ ನಮ್ಮ ಜೀವನ ಎಷ್ಟು ಮುಖ್ಯ, ನಮ್ಮ ಜೀವನದ ಸುರಕ್ಷತೆ ಎಷ್ಟು ಮುಖ್ಯ ಅನ್ನೋದು ಅರ್ಥ ಆಗುತ್ತೆ. ದೇಶದಲ್ಲಿ 4,70,000 ಒಂದು ವರ್ಷಕ್ಕೆ ಅಪಘಾತಗಳು ರಿಪೋರ್ಟ್ ಆಗ್ತಾ ಇದೆ. ಕರ್ನಾಟಕದಲ್ಲಿ ಸುಮಾರು 43,000 ಅಪಘಾತಗಳು ರಿಪೋರ್ಟ್ ಆಗ್ತದೆ. ಅದರಲ್ಲಿ ಲಕ್ಷಾಂತರ ಜನ ಸತ್ತಿದ್ದಾರೆ. ಇಡೀ ದೇಶದಲ್ಲೂ ಸತ್ತಿದ್ದಾರೆ, ಕರ್ನಾಟಕದಲ್ಲೂ ಸತ್ತಿದ್ದಾರೆ. ಅನೇಕ ಕಾರಣಗಳು ಇದಕ್ಕಿದ್ದಾವೆ. ನಾನು ಒಂದು ಕಾರಣವನ್ನು ನಿಮಗೆ ಹೇಳೋದಕ್ಕೆ ಬಯಸ್ತೀನಿ. ಇತ್ತೀಚೆಗೆ ಕಳೆದ 1 ವರ್ಷದಿಂದ ಮೈಸೂರು ಬೆಂಗಳೂರು ರಸ್ತೆಯನ್ನು ಮಾಡಿದ್ದಾರೆ. ಪ್ರಾರಂಭ ಮಾಡಿದ 2 ತಿಂಗಳಿಗೆ ಸುಮಾರು 120 ಜನ ಆಕ್ಸಿಡೆಂಟ್ ಆಗಿ ಸತ್ತರು. ನಮ್ಮೆಲ್ಲರಿಗೂ ಬಹಳ ಒಂದು ರೀತಿಯ ಆತಂಕ ಆಯಿತು. ಇಷ್ಟು ಚೆನ್ನಾಗಿ ರಸ್ತೆಯನ್ನು ಮಾಡಿದ್ದಾರೆ, ಆದರೆ ಜನ ಸಾಯ್ತಾ ಇದ್ದಾರೆ ಅಂತ ಹೇಳಿದರೆ ಈ ರಸ್ತೆ ಮಾಡಿದ ಉದ್ದೇಶ ಆದರೂ ಏನು? ಆ ರಸ್ತೆಯನ್ನು ಮಾಡಿದಂಥ ಇಲಾಖೆ ಸುರಕ್ಷತೆಯನ್ನೇ ಎಲ್ಲೋ ಮರೆತು ಬಿಟ್ರು. ಸ್ಪೀಡಾಗಿ ಹೋಗ್ಬೋದು ಅನ್ನೋದು ಒಂದೇ ಕಾರಣ ಅನೇಕ ಜನರ ಜೀವನವನ್ನು ತೆಗೆದುಕೊಂಡ್ಬಿಡ್ತು.
ಆಗ ನಮ್ಮ ಇಲಾಖೆಯಲ್ಲಿ ನಮ್ಮ ಟ್ರಾನ್ಸ್ಪೋರ್ಟ್ ಇನ್ಚಾರ್ಜ್ ಇದ್ದಂಥ ಅಧಿಕಾರಿಗಳನ್ನು ನಾವು ಕಳಿಸಿ ಎಲ್ಲಿ ಆಕ್ಸಿಡೆಂಟ್ ಆಗಿದೆ, ಯಾವ ರೀತಿಯಲ್ಲಿ ಆಕ್ಸಿಡೆಂಟ್ ಆಗಿದೆ, ಬರೀ ವೇಗ ಒಂದೇ ಆಗಿದೆಯಾ ಅಥವಾ ರಸ್ತೆಯಲ್ಲಿ ಕೂಡ ಏನಾದರೂ ನ್ಯೂನತೆ ಇದೆಯಾ ಅಂತ ಹೇಳಿ ನಾವು ಪರಿಶೀಲನೆ ಮಾಡಲಾಗಿ ಅವರು ಸುಮಾರು ಬ್ಲ್ಯಾಕ್ ಸ್ಪಾಟ್ಗಳನ್ನು ಗುರುತಿಸಿದ್ರು. ನಾವು ನ್ಯಾಷನಲ್ ಹೈವೇ ಅವರಿಗೆ ಮತ್ತು ರೋಡ್ ಅಥಾರಿಟಿ ಅವರಿಗೆ ತಿಳಿಸಿದ ಮೇಲೆ ಅದನ್ನು ಕರೆಕ್ಟ್ ಮಾಡಿದರು. ಆ ಬ್ಲ್ಯಾಕ್ ಸ್ಪಾಟ್ಸ್ಗಳನ್ನು ಕರೆಕ್ಟ್ ಮಾಡಿದರು. ನಿಮಗೆ ಆಶ್ಚರ್ಯ ಆಗ್ಬೋದು, ಅದಾದ ಮೇಲೆ ಅಲ್ಲಿ ಸಾವುಗಳು ನಿಲ್ತು, ಆಕ್ಸಿಡೆಂಟ್ಗಳು ನಿಲ್ತು. ಹಾಗಾಗಿ ಇವತ್ತು ಅದು ರೋಡ್ ಸೇಫ್ಟಿ ಅಂತ ಹೇಳಿದರೆ ರಸ್ತೆಗಳನ್ನು ಮಾಡುವಂಥ ಸಂದರ್ಭದಲ್ಲಿಯೇ ನಾವು ಗಮನಿಸಬೇಕಾದ ಸುರಕ್ಷತೆಯ ವಿಚಾರದಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅನೇಕ ಅಂಶಗಳು ಇರುತ್ತೆ. ಟೆಕ್ನಾಲಜಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಮುಂದುವರೆದಿದೆ. ಪ್ರತಿ ದಿವಸ ನಮ್ಮಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಟೆಕ್ನಾಲಜಿಯನ್ನು ಇವತ್ತು ಉಪಯೋಗ ಮಾಡ್ತಾ ಇದ್ದೀವಿ, ಎಲ್ಲ ರಂಗದಲ್ಲಿ, ಎಲ್ಲ ಕ್ಷೇತ್ರದಲ್ಲಿ. ಈಗ ತಾನೇ ತಾವು ಕೇಳಿದ್ರೆ ಎಲೆಕ್ಟ್ರಾನಿಕ್ ಡೀಟೇಲ್ಡ್ ಆಕ್ಸಿಡೆಂಟ್ ರಿಪೋರ್ಟನ್ನು ನಮ್ಮ ಬಾಲಸುಬ್ರಹ್ಮಣ್ಯಂ ಅವರು ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್, ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಯು ಪ್ರೊಫೆಸರ್. You have done a wonderful job, and you will be helping millions of people with this application. ಇವತ್ತು ನಾನು ಅದಕ್ಕೆ ಆಮೇಲೆ ಬರ್ತೇನೆ. ನಮ್ಮಲ್ಲಿ ಬೆಂಗಳೂರಿನಲ್ಲಿ ಪ್ರತಿನಿತ್ಯ ನೋಡ್ತೇವೆ, ತಿಂಗಳಿನಲ್ಲಿ ಲಕ್ಷಾಂತರ ಆಕ್ಸಿಡೆಂಟ್ಗಳಾಗ್ತವೆ. ಜನ ಪ್ರಾಣ ಕಳ್ಕೊಳ್ತಾರೆ. ಅವರನ್ನು ನಂಬಿದಂಥವರು ಅವರ ಕುಟುಂಬಕ್ಕೆ ಎಷ್ಟು ತೊಂದರೆ ಆಗ್ತದೆ ಅನ್ನೋದನ್ನು ನಾವು ಗಮನಿಸ್ತೇವೆ ಅನೇಕ ಸಂದರ್ಭದಲ್ಲಿ. ಯಾರು ಕುಟುಂಬವನ್ನು ಸಾಕುವಂಥ ವ್ಯಕ್ತಿ ಬೆಳಿಗ್ಗೆ ಮೋಟರ್ ಬೈಕ್ ಹತ್ಕೊಂಡು ಅಥವಾ ಕಾರ್ ಹತ್ಕೊಂಡು ಅವನು ದುಡಿಮೆಗೆ ಹೋಗ್ತಾನೆ, ಆಕ್ಸಿಡೆಂಟ್ ಆಗುತ್ತೆ, ಅವನು ಸತ್ತು ಹೋಗ್ತಾನೆ. ಅವನು ಸತ್ತಿರೋದು ಅವನ ಕುಟುಂಬದವ್ರಿಗೂ ಗೊತ್ತಿರೋದಿಲ್ಲ. ಎಷ್ಟೋ ಗಂಟೆಗಳ ನಂತರ ಅವರು ಯಾರೋ ಪೊಲೀಸ್ನವ್ರು ಬಂದು ಐಡಿ ನೋಡಿ ಅಥವಾ ಐಡೆಂಟಿಫಿಕೇಶನ್ ಮಾಡಿ ಅವ್ರಿಗೆ ತಿಳಿಸೋ ಅಷ್ಟರಲ್ಲಿ ಗಂಟೆಗಟ್ಟಲೆ ಆಗೋಗಿರೋದು ಅಥವಾ ದಿನಗಟ್ಟಲೆನೂ ಆಗಲ್ಲ. ಆ ಕುಟುಂಬವನ್ನು ಸಾಕುವಂಥ ವ್ಯಕ್ತಿ ಆಕ್ಸಿಡೆಂಟಲ್ಲಿ ಸತ್ತರೆ ಆ ಕುಟುಂಬ ಏನಾಗಬೇಕು? ವಿಶೇಷವಾಗಿ ಇತ್ತೀಚೆಗೆ ನಾವು ನೋಡ್ತೀವಿ, ಯಂಗ್ ಕಪಲ್, ಅವ್ರು ಯಾರೋ ಒಬ್ಬ ಮೋಟರ್ ಬೈಕ್ನಲ್ಲಿ ಅವನು ಹೋಗಿ ದುಡಿಮೆ ಮಾಡೋಕ್ಕೆ ಹೋದವನು ಸತ್ತು ಹೋದರೆ ಅವನು ಚಿಕ್ಕ ಮಕ್ಕಳುಗಳಿರ್ತಾವೆ, ಅವ್ರಗಳ ಗತಿ ಏನು? ಅದಕ್ಕಾಗಿ ಇವತ್ತು ನಮಗೆ ಸುರಕ್ಷತೆ ಬಹಳ ಮುಖ್ಯ. ನಮ್ಮಲ್ಲಿ ಬೆಂಗಳೂರಿನಲ್ಲಿ ಪೊಲೀಸ್ ಇಲಾಖೆಯವರು ಸುಮಾರು 500 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮೆರಾಗಳನ್ನ 500 ಸರ್ಕಲ್ಗಳಲ್ಲಿ ಹಾಕಿದ್ದಾರೆ, ಇಂಟರ್ಸೆಕ್ಷನ್ಸಲ್ಲಿ ಹಾಕಿದ್ದಾರೆ. ಇಡೀ ಬೆಂಗಳೂರು ಸಿಟಿಯಲ್ಲಿ 10,000 ಕ್ಯಾಮೆರಾಗಳನ್ನ, CCTVಗಳನ್ನ ಪೊಲೀಸ್ ಇಲಾಖೆ ಹಾಕಿದೆ. ನಾನು ಮೊನ್ನೆ 1ನೇ ತಾರೀಕು ನ್ಯೂ ಇಯರ್ ಡೇಗೆ ನಮ್ಮ ಕಮಾಂಡ್ ಸೆಂಟರ್ನಲ್ಲಿ ಹೋಗಿ ಕೂತ್ಕೊಂಡಿದ್ದೆ. ಇಡೀ ಬೆಂಗಳೂರನ್ನು ನಾವು ನಮ್ಮ ಪೊಲೀಸ್ ಕಮಾಂಡ್ ಸೆಂಟರ್ನಲ್ಲಿ ಎಂಟೈರ್ ಬ್ಯಾಂಗ್ಳೂರು ಸಿಟಿಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ನೋಡ್ಬೋದು. ನಮ್ಮಲ್ಲಿ ಬಹಳ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ಟ್ರಾಫಿಕ್ಕಿಗೆ ನಾವು ಒಂದು ಕಮಾಂಡ್ ಸೆಂಟರ್ನ ಮಾಡಿದ್ದೇವೆ. ಪ್ರತಿಯೊಂದು ಜಂಕ್ಷನ್ನಲ್ಲಿ ಏನು ಆಕ್ಟಿವಿಟಿ ಆಗ್ತಾ ಇದೆ ಅಂತೇಳಿ ಲೈವ್ ಫೀಡ್ ಬರ್ತಾ ಇರುತ್ತೆ. ಅಲ್ಲಿ ಕೂತ್ಕೊಂಡಂತ ನಮ್ಮ ಸಿಬ್ಬಂದಿಯವರು ಇಂಥ ಇಂಟರ್ಸೆಕ್ಷನ್ನಲ್ಲಿ ಈ ಆಕ್ಟಿವಿಟಿ ಆಗ್ತಾ ಇದೆ, ಇಂಥವನು ಸಿಗ್ನಲ್ ಜಂಪ್ ಮಾಡಿದ್ದಾನೆ, ಇಂಥವನು ಆಕ್ಸಿಡೆಂಟ್ ಮಾಡಿದ್ದಾನೆ, ಇದೆಲ್ಲವನ್ನು ಕೂಡ ನಾವು ಅಲ್ಲಿ ಆ ಕಮಾಂಡ್ ಸೆಂಟರ್ನಲ್ಲಿ, ಟ್ರಾಫಿಕ್ ಕಮಾಂಡ್ ಸೆಂಟರ್ನಲ್ಲಿ ನೋಡ್ಬೋದು.
ಅದರಿಂದ ಬಹಳಷ್ಟು ಆಕ್ಸಿಡೆಂಟ್ಗಳು ಇತ್ತೀಚೆಗೆ ಕಡಿಮೆ ಆಗಿದೆ ಅಂತೇಳಿ ನಮ್ಮ ಇಲಾಖೆಯಲ್ಲಿ ಹೇಳ್ತಾರೆ. ಹೈವೇಯಲ್ಲಿ ಇತ್ತೀಚೆಗೆ ನ್ಯಾಷನಲ್ ಹೈವೇನಲ್ಲಿ ನಾವು ಚಿಕ್ಕಂದಿನಿಂದ ನಾನು ತುಮಕೂರಿನಿಂದ ಬೆಂಗಳೂರಿಗೆ ಬರೋದಾಗಲಿ ಅಥವಾ ಮುಂದಕ್ಕೆ ಚಿತ್ರದುರ್ಗ ಆ ಕಡೆ ಹುಬ್ಳಿ ಆ ರಸ್ತೆ ಡೆಡ್ಲಿ ರೋಡ್ ಅದು. ಒಂದೊಂದು ಕುಟುಂಬಗಳೇ ನಾಶ ಆಗೋಗಿದ್ದಾವೆ. ಅವರು ಬೆಳಿಗ್ಗೆ ಬಾಂಬೆಯಿಂದ ಬರ್ತಾರೆ, ಪೂನಾದಿಂದ ಬರ್ತಾರೆ, ಬೆಂಗಳೂರಿಗೆ ಬರೋಷ್ಟೊತ್ತಿಗೆ ಅವರಿಗೆ ನಿದ್ದೆ ಹತ್ತಿರುತ್ತೋ ಏನೋ, ಅಲ್ಲೆಲ್ಲೋ ಆಕ್ಸಿಡೆಂಟ್ ಆಗುತ್ತೆ, ಲಾರಿ ನಿಂತಿರುತ್ತೆ, ಅದಕ್ಕೆ ಹೋಗಿ ಹೊಡಿತಾರೆ. ಅಥವಾ ಕಾರ್ನವನು ಹೋಗಿ ಲಾರಿಯವನು ಹೋಗಿ ಕಾರಿಗೆ ಹೊಡೆದಿರ್ತಾನೆ. ಇಡೀ ಕುಟುಂಬ ಹೋಗಿರ್ತಕ್ಕಂಥ ಅನೇಕ ಉದಾಹರಣೆಗಳನ್ನ ಕೊಡಬಲ್ಲೆ ನಾನು. ಇವತ್ತು ಬಹಳ ಮುಖ್ಯ ನಾವು ಆ ಪ್ರಾಣ ರಕ್ಷಣೆಯನ್ನು ಮಾಡುವಂಥ, ಕುಟುಂಬ ರಕ್ಷಣೆಯನ್ನು ಮಾಡುವಂಥ ಕೆಲಸ ಆಗಬೇಕಾಗಿದೆ. ಆ ದೃಷ್ಟಿಯಲ್ಲಿ ಇವತ್ತು ನಾನು ನಮ್ಮ ಸಾರಿಗೆ ಸಚಿವರನ್ನು ವಿಶೇಷವಾಗಿ ಅಭಿನಂದಿಸ್ತೇನೆ. ಬಹಳ ಚೆನ್ನಾಗಿ, ಬಹಳ ಎಫೆಕ್ಟಿವ್ ಆಗಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಒನ್ ಆಫ್ ದ ಬ್ಯೂಟಿಫುಲ್ ಪ್ರೋಗ್ರಾಮ್ಸ್ ಎವರ್ ಆರ್ಗನೈಸ್ಡ್ ಬೈ ದಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್. ಅಲ್ಲಿ ಎಕ್ಸಿಬಿಷನ್ನಲ್ಲಿ ನೀವು ನೋಡಿದ್ರೆ ನಮಗೆ ಎಲ್ಲವನ್ನು ಕೂಡ ಅಲ್ಲಿ ಅವರು ಆ ಸ್ಟಾಲ್ಗಳಲ್ಲಿ ಎಲ್ಲವನ್ನು ರಸ್ತೆಗೆ, ಸೇಫ್ಟಿಗೆ ಎಲ್ಲವನ್ನು ಕೂಡ ಮಾಡಿ ತೋರಿಸಿದ್ದಾರೆ. ನಾನು ಅವರಿಗೆ ಒಂದು ವಿನಂತಿಯನ್ನು ಕೂಡ ಮಾಡಿದೆ. ಈ ಎಕ್ಸಿಬಿಷನ್ನನ್ನು ನೀವು 3 ದಿನಕ್ಕೆ ಎಕ್ಸ್ಟೆಂಡ್ ಮಾಡಬೇಕು. ಲಕ್ಷಾಂತರ ಮಕ್ಕಳು, ಶಾಲೆಗೆ ಹೋಗೋರು ಮಕ್ಕಳು ಬಂದು ನೋಡಬೇಕು. ಶಾಲಾ ಕಾಲೇಜಿಗೆ ಹೋಗುವಂಥ ಸ್ಟೂಡೆಂಟ್ಸ್ ಬಂದು ನೋಡಿದರೆ ಏನು ಆ ಮೋಟರ್ ಬೈಕ್ ಓಡಿಸ್ತಾರೆ, ಕಾರ್ ಓಡಿಸ್ತಾರೆ, ಆಗ ಏನಾಗ್ಬೋದು ಸ್ಪೀಡ್ ಜಾಸ್ತಿ ಆದರೆ ಅಂತೇಳಿ ಅವರಿಗೆ ಅರ್ಥ ಆಗುತ್ತೆ. ಅದರ ಜೊತೆಗೆ ನನ್ನ ಇನ್ನೊಂದು ರಿಕ್ವೆಸ್ಟ್ ಇದೆ ಮಾನ್ಯ ಸಚಿವರಿಗೆ, ನೋ ಡ್ರಗ್ಸ್ ಅಂಥೇಳಿ, ಸೇ ನೋ ಟು ಡ್ರಗ್ಸ್ ಅಂತ ಒಂದು ಕ್ಯಾಂಪೇನ್ ಕೂಡ ನೀವು ಅದರಲ್ಲಿ ಸೇರಿಸ್ಕೋಬೇಕು. ಯಾಕೆಂದರೆ ಇತ್ತೀಚೆಗೆ ಕರ್ನಾಟಕದಲ್ಲಿ ನಾವು ಡಿಕ್ಲೇರ್ ಮಾಡಿದ್ದೇವೆ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕರ್ನಾಟಕ ಡ್ರಗ್ಸ್ ಫ್ರೀ ಆಗಬೇಕು ಅಂತೇಳಿ ಘೋಷಣೆ ಮಾಡಿದ್ದೇವೆ. ನಮಗೆ ಪೊಲೀಸ್ ಇಲಾಖೆಗೆ ವಿಶೇಷವಾಗಿ ಹೆಚ್ಚು ಜವಾಬ್ದಾರಿ ಕೂಡ ಹಾಕಿದ್ದಾರೆ. ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸ್ ಅನ್ನು ಹಿಡಿತಾ ಇದ್ದೇವೆ ಪ್ರತಿನಿತ್ಯ. ಆದರೆ ಉಪಯೋಗ ಮಾಡೋರು ಹೆಚ್ಚಾದಂಗೆ ತಗೊಂಡು ಬಂದು ಕೊಡೋರು ಹೆಚ್ಚಾಗ್ತಾರೆ. ಅದಕ್ಕೆ ನನ್ನ ವಿನಂತಿ ಏನು ಅಂತ ಹೇಳಿದರೆ, ನಮ್ಮ ವಿದ್ಯಾರ್ಥಿಗಳಿಗೆ ಈ ಅರಿವು ಮೂಡಿಸುವಂಥ ಕೆಲಸ ಆಗಬೇಕು. ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಡ್ರಗ್ಸು, ಅದರಿಂದ ಆಗುವಂಥ ಹಾನಿ ಏನು, ಅದರಿಂದ ಆಗ್ತಕ್ಕಂಥ ತೊಂದರೆಗಳೇನು, ಅದೆಲ್ಲವನ್ನು ಕೂಡ ವಿವರಣೆ ಮಾಡ್ತಕ್ಕಂಥ ರೀತಿಯಲ್ಲಿ. ಅದಕ್ಕಾಗಿ ತಾವು ಆ ಸೇ ನೋ ಟು ಡ್ರಗ್ಸ್ ಅನ್ನುವಂಥ ಕ್ಯಾಂಪೇನ್ ಕೂಡ ಈ ಒಂದು ನಿಮ್ಮ ಎಕ್ಸಿಬಿಷನ್ನಲ್ಲಿ ಅಥವಾ ನಿಮ್ಮ ಕಾರ್ಯಕ್ರಮದಲ್ಲಿ ಸೇರಿಸಬೇಕು. ನಿಮ್ಮ ಬಸ್ಗಳಲ್ಲಿ ಕೂಡ, ಎಲ್ಲ ಬಸ್ಗಳಲ್ಲಿ, ಇಡೀ ರಾಜ್ಯದಲ್ಲಿ ಓಡಾಡುತ್ತೆ KSRTC ಬಸ್. ಆ ಬಸ್ನಲ್ಲಿ ಎಲ್ಲೋ ಒಂದು ಕಡೆ ಸೇ ನೋ ಟು ಡ್ರಗ್ಸ್ ಅಂತ ತಾವು ಒಂದು ಕ್ಯಾಪ್ಷನ್ ಹಾಕಬೇಕು ಅಂತೇಳಿ ನಾನು ಗೃಹ ಸಚಿವನಾಗಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಸ್ನೇಹಿತರೆ, ಅಂಕಿಅಂಶಗಳು ಕೊಟ್ಟಿದ್ದಾರೆ, ಅದನ್ನು ನೋಡಿದರೆ ಭಯ ಆಗುತ್ತೆ. ಅಂಕಿಅಂಶಗಳನ್ನು ನೋಡಿದರೆ ಭಯ ಆಗುತ್ತೆ. ಇಷ್ಟು ಆಕ್ಸಿಡೆಂಟ್ಗಳು ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ರಾಷ್ಟ್ರದಲ್ಲಿ ಆಗ್ತಾ ಇದೆ ಅಂದರೆ ಇದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗುತ್ತೆ ಎನ್ನುವಂಥದ್ದು. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಒಂದು ರೀತಿಯಲ್ಲಿ ನಮಗೆಲ್ಲ ಮಾಹಿತಿಗಳನ್ನು ಕೊಡೋದರ ಮೂಲಕ, ಇಡೀ ರಾಜ್ಯದ ಜನಸಮುದಾಯಕ್ಕೆ ಮಾಹಿತಿಗಳನ್ನು ಕೊಡೋದ್ರ ಮೂಲಕ ಅದರ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಈ ಕಾರ್ಯಕ್ರಮದಲ್ಲಿ ಆಗಿದೆ. ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ನಾನು ಭಾವಿಸ್ತೇನೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮಗೆ ದಿನೇಶ್ ಗುಂಡೂರಾವ್ಗೆ ಆಹ್ವಾನ ಮಾಡಿ
ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸ್ನೇಹಿತರಿಗೆ, ವಿಶೇಷವಾಗಿ ನಮ್ಮ ಸಾರಿಗೆ ಸಚಿವರಿಗೆ ಅಭಿನಂದನೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.